ಮಧ್ಯಪ್ರದೇಶದ ಗ್ವಾಲಿಯರ್ನ 25 ವರ್ಷದ ಪ್ರಮೋದ್ ಕುಮಾರ್ ದಂಡೋಟಿಯಾ ಎಂಬ ವಿದ್ಯಾರ್ಥಿ ತನ್ನ ಖಾತೆಯಿಂದ 46 ಕೋಟಿ ವಹಿವಾಟು ನಡೆಸಿದ್ದಾನಂತ ಹೇಳಿ ಆದಾಯ ತೆರಿಗೆ ನೋಟಿಸ್ ನೀಡಿದೆ. ತನ್ನ ಬ್ಯಾಂಕ್ ಖಾತೆಯಲ್ಲಿ 46 ಕೋಟಿ ರೂಪಾಯಿಗಳ ವಹಿವಾಟು ಆಗಿರುವುದನ್ನು ಕಂಡು ವಿದ್ಯಾರ್ಥಿ ಪ್ರಮೋದ್ ಬೆಚ್ಚಿ ಬಿದ್ದಿದ್ದಾರೆ. 2021ರಿಂದ ಮುಂಬೈ ಮತ್ತು ದೆಹಲಿಯಲ್ಲಿ ವ್ಯಾಪಾರ ಚಟುವಟಿಕೆಯಲ್ಲಿ ತೊಡಗಿರುವ ಕಂಪನಿಯೊಂದರಲ್ಲಿ ಇವನ ಪ್ಯಾನ್ ಕಾರ್ಡ್ ಬಳಕೆಯಲ್ಲಿದ್ದು, ಇದರ ಆಧಾರದ ಮೇಲೆ ನೋಟಿಸ್ ನೀಡಲಾಗಿದೆ. ನನ್ನ ಪ್ಯಾನ್ ಕಾರ್ಡ್ ಅನ್ನು ದುರುಪಯೋಗ ಪಡಿಸಿಕೊಂಡು ಹಣದ ವಹಿವಾಟು ಮಾಡಲಾಗಿದೆ ಅಂತ ವಿದ್ಯಾರ್ಥಿ ಆರೋಪಿಸಿದ್ದಾನೆ. ಮಧ್ಯಪ್ರದೇಶದ ಗ್ವಾಲಿಯರ್ನ 25 ವರ್ಷದ ಪ್ರಮೋದ್ ಕುಮಾರ್ ದಂಡೋಟಿಯಾ ಎಂಬ ವಿದ್ಯಾರ್ಥಿ ತನ್ನ ಖಾತೆಯಿಂದ 46 ಕೋಟಿ ವಹಿವಾಟು ನಡೆಸಿದ್ದಾನಂತ ಹೇಳಿ ಆದಾಯ ತೆರಿಗೆ ನೋಟಿಸ್ ನೀಡಿದೆ. ತನ್ನ ಬ್ಯಾಂಕ್ ಖಾತೆಯಲ್ಲಿ 46 ಕೋಟಿ ರೂಪಾಯಿಗಳ ವಹಿವಾಟು ಆಗಿರುವುದನ್ನು ಕಂಡು ವಿದ್ಯಾರ್ಥಿ ಪ್ರಮೋದ್ ಬೆಚ್ಚಿ ಬಿದ್ದಿದ್ದಾರೆ. 2021ರಿಂದ ಮುಂಬೈ ಮತ್ತು ದೆಹಲಿಯಲ್ಲಿ ವ್ಯಾಪಾರ ಚಟುವಟಿಕೆಯಲ್ಲಿ ತೊಡಗಿರುವ ಕಂಪನಿಯೊಂದರಲ್ಲಿ ಇವನ ಪ್ಯಾನ್ ಕಾರ್ಡ್ ಬಳಕೆಯಲ್ಲಿದ್ದು, ಇದರ ಆಧಾರದ ಮೇಲೆ ನೋಟಿಸ್ ನೀಡಲಾಗಿದೆ. ನನ್ನ ಪ್ಯಾನ್ ಕಾರ್ಡ್ ಅನ್ನು ದುರುಪಯೋಗ ಪಡಿಸಿಕೊಂಡು ಹಣದ ವಹಿವಾಟು ಮಾಡಲಾಗಿದೆ ಅಂತ ವಿದ್ಯಾರ್ಥಿ ಆರೋಪಿಸಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.